ಮಡಿಕೇರಿಯಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಜಟಾಪಟಿ. ಸುದರ್ಶನ ವೃತ್ತದ ಬಳಿ ಪ್ರತಿಮೆ ನಿರ್ಮಾಣಕ್ಕೆ ಪರ ವಿರೋಧ ಆಗ್ತಾ ಇರೋದು. ನಂದಕುಮಾರ್ ಗುಂಪಿನಿಂದ ಇವತ್ತು ಭೂಮಿ ಪೂಜೆ ನಡೀಬೇಕಾಗಿತ್ತು. ದಲಿತ ಸಂಘರ್ಷ ಸಮಿತಿಯವರು ಮತ್ತೊಂದು ಗುಂಪಿನಿಂದ ತಡೆ ಆಗಿರೋದು. ಅಂಬೇಡ್ಕರ್ ಭವನ ಸಮಿತಿ ಅಧ್ಯಕ್ಷರಾಗಿರುವಂತಹ ನಂದಕುಮಾರ್. ಈ ಸಂದರ್ಭದಲ್ಲಿ ಅಹಿತಕರ ಘಟನೆ ನಡೆಯದಂತೆ ಸ್ಥಳದಲ್ಲಿ ಪೊಲೀಸ್ ಭದ್ರತೆಯ ನಿಯೋಜನೆ. ವಿವಾದದ ಹಿನ್ನೆಲೆ 100 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿದೆ. ಮಡಿಕೇರಿ ಅಂಬೇಡ್ಕರ್ ಭವನ ಸದ್ಯಕ್ಕೆ ವಿವಾದದ ಕೇಂದ್ರ ಆಗಿದೆ. ಕಾರಣ ಇಷ್ಟೇ, ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣದ ಜಟಾಪಟಿ ಎರಡು ಗುಂಪುಗಳ ಮಧ್ಯೆ. ನಂದಕುಮಾರ್ ಗುಂಪಿಂದ ಇವತ್ತು ಭೂಮಿ ಪೂಜೆ ನಡೀಬೇಕಾಗಿತ್ತು. ಅಂಬೇಡ್ಕರ್ ಭವನ ಸಮಿತಿ ಅಧ್ಯಕ್ಷರು ಈ ನಂದಕುಮಾರ್. ಮತ್ತೊಂದು ಕಡೆ ಇದೇ ಪೂಜೆ ವಿಚಾರಕ್ಕೆ ದಲಿತ ಸಂಘರ್ಷ ಸಮಿತಿಯ ಮತ್ತೊಂದು ಗುಂಪು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಈ ಹಿನ್ನೆಲೆ ಸದ್ಯಕ್ಕೆ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನ ಅಲ್ಲಿ ಮಾಡಲಾಗಿದೆ. ಅಂಬೇಡ್ಕರ್ ಭವನ ಸದ್ಯಕ್ಕೆ ವಿವಾದದ ಕೇಂದ್ರ ಆಗಿದೆ. ಇಲ್ಲೆಲ್ಲ ನಮಗಿಂತ ಜಾಸ್ತಿ ಅವರಿದ್ದಾರೆ. ನೀವು ನಮ್ಮ ಜೊತೆ ತಾರತಮ್ಯ ಮಾಡ್ತೀರಿ. ಇಲ್ಲೆಲ್ಲ ನಮಗಿಂತ ಜಾಸ್ತಿ ಅವರಿದ್ದಾರೆ. ನೀವು ನಮ್ಮ ಜೊತೆ ತಾರತಮ್ಯ ಮಾಡ್ತೀರಿ. ಮಡಿಕೇರಿಯಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಜಟಾಪಟಿ. ಸುದರ್ಶನ ವೃತ್ತದ ಬಳಿ ಪ್ರತಿಮೆ ನಿರ್ಮಾಣಕ್ಕೆ ಪರ ವಿರೋಧ ಆಗ್ತಾ ಇರೋದು. ನಂದಕುಮಾರ್ ಗುಂಪಿನಿಂದ ಇವತ್ತು ಭೂಮಿ ಪೂಜೆ ನಡೀಬೇಕಾಗಿತ್ತು. ದಲಿತ ಸಂಘರ್ಷ ಸಮಿತಿಯವರು ಮತ್ತೊಂದು ಗುಂಪಿನಿಂದ ತಡೆ ಆಗಿರೋದು. ಅಂಬೇಡ್ಕರ್ ಭವನ ಸಮಿತಿ ಅಧ್ಯಕ್ಷರಾಗಿರುವಂತಹ ನಂದಕುಮಾರ್. ಈ ಸಂದರ್ಭದಲ್ಲಿ ಅಹಿತಕರ ಘಟನೆ ನಡೆಯದಂತೆ ಸ್ಥಳದಲ್ಲಿ ಪೊಲೀಸ್ ಭದ್ರತೆಯ ನಿಯೋಜನೆ. ವಿವಾದದ ಹಿನ್ನೆಲೆ 100 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿದೆ. ಮಡಿಕೇರಿ ಅಂಬೇಡ್ಕರ್ ಭವನ ಸದ್ಯಕ್ಕೆ ವಿವಾದದ ಕೇಂದ್ರ ಆಗಿದೆ. ಕಾರಣ ಇಷ್ಟೇ, ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣದ ಜಟಾಪಟಿ ಎರಡು ಗುಂಪುಗಳ ಮಧ್ಯೆ. ನಂದಕುಮಾರ್ ಗುಂಪಿಂದ ಇವತ್ತು ಭೂಮಿ ಪೂಜೆ ನಡೀಬೇಕಾಗಿತ್ತು. ಅಂಬೇಡ್ಕರ್ ಭವನ ಸಮಿತಿ ಅಧ್ಯಕ್ಷರು ಈ ನಂದಕುಮಾರ್. ಮತ್ತೊಂದು ಕಡೆ ಇದೇ ಪೂಜೆ ವಿಚಾರಕ್ಕೆ ದಲಿತ ಸಂಘರ್ಷ ಸಮಿತಿಯ ಮತ್ತೊಂದು ಗುಂಪು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಈ ಹಿನ್ನೆಲೆ ಸದ್ಯಕ್ಕೆ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನ ಅಲ್ಲಿ ಮಾಡಲಾಗಿದೆ. ಅಂಬೇಡ್ಕರ್ ಭವನ ಸದ್ಯಕ್ಕೆ ವಿವಾದದ ಕೇಂದ್ರ ಆಗಿದೆ. ಇಲ್ಲೆಲ್ಲ ನಮಗಿಂತ ಜಾಸ್ತಿ ಅವರಿದ್ದಾರೆ. ನೀವು ನಮ್ಮ ಜೊತೆ ತಾರತಮ್ಯ ಮಾಡ್ತೀರಿ. ಇಲ್ಲೆಲ್ಲ ನಮಗಿಂತ ಜಾಸ್ತಿ ಅವರಿದ್ದಾರೆ. ನೀವು ನಮ್ಮ ಜೊತೆ ತಾರತಮ್ಯ ಮಾಡ್ತೀರಿ. ಮಡಿಕೇರಿಯಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಜಟಾಪಟಿ. ಸುದರ್ಶನ ವೃತ್ತದ ಬಳಿ ಪ್ರತಿಮೆ ನಿರ್ಮಾಣಕ್ಕೆ ಪರ ವಿರೋಧ ಆಗ್ತಾ ಇರೋದು. ನಂದಕುಮಾರ್ ಗುಂಪಿನಿಂದ ಇವತ್ತು ಭೂಮಿ ಪೂಜೆ ನಡೀಬೇಕಾಗಿತ್ತು. ದಲಿತ ಸಂಘರ್ಷ ಸಮಿತಿಯವರು ಮತ್ತೊಂದು ಗುಂಪಿನಿಂದ ತಡೆ ಆಗಿರೋದು. ಅಂಬೇಡ್ಕರ್ ಭವನ ಸಮಿತಿ ಅಧ್ಯಕ್ಷರಾಗಿರುವಂತಹ ನಂದಕುಮಾರ್. ಈ ಸಂದರ್ಭದಲ್ಲಿ ಅಹಿತಕರ ಘಟನೆ ನಡೆಯದಂತೆ ಸ್ಥಳದಲ್ಲಿ ಪೊಲೀಸ್ ಭದ್ರತೆಯ ನಿಯೋಜನೆ. ವಿವಾದದ ಹಿನ್ನೆಲೆ 100 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿದೆ. ಮಡಿಕೇರಿ ಅಂಬೇಡ್ಕರ್ ಭವನ ಸದ್ಯಕ್ಕೆ ವಿವಾದದ ಕೇಂದ್ರ ಆಗಿದೆ. ಕಾರಣ ಇಷ್ಟೇ, ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣದ ಜಟಾಪಟಿ ಎರಡು ಗುಂಪುಗಳ ಮಧ್ಯೆ. ನಂದಕುಮಾರ್ ಗುಂಪಿಂದ ಇವತ್ತು ಭೂಮಿ ಪೂಜೆ ನಡೀಬೇಕಾಗಿತ್ತು. ಅಂಬೇಡ್ಕರ್ ಭವನ ಸಮಿತಿ ಅಧ್ಯಕ್ಷರು ಈ ನಂದಕುಮಾರ್. ಮತ್ತೊಂದು ಕಡೆ ಇದೇ ಪೂಜೆ ವಿಚಾರಕ್ಕೆ ದಲಿತ ಸಂಘರ್ಷ ಸಮಿತಿಯ ಮತ್ತೊಂದು ಗುಂಪು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಈ ಹಿನ್ನೆಲೆ ಸದ್ಯಕ್ಕೆ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನ ಅಲ್ಲಿ ಮಾಡಲಾಗಿದೆ. ಅಂಬೇಡ್ಕರ್ ಭವನ ಸದ್ಯಕ್ಕೆ ವಿವಾದದ ಕೇಂದ್ರ ಆಗಿದೆ. ಇಲ್ಲೆಲ್ಲ ನಮಗಿಂತ ಜಾಸ್ತಿ ಅವರಿದ್ದಾರೆ. ನೀವು ನಮ್ಮ ಜೊತೆ ತಾರತಮ್ಯ ಮಾಡ್ತೀರಿ. ಇಲ್ಲೆಲ್ಲ ನಮಗಿಂತ ಜಾಸ್ತಿ ಅವರಿದ್ದಾರೆ. ನೀವು ನಮ್ಮ ಜೊತೆ ತಾರತಮ್ಯ ಮಾಡ್ತೀರಿ. ಮಡಿಕೇರಿಯಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಜಟಾಪಟಿ.
ಸುದರ್ಶನ ವೃತ್ತದ ಬಳಿ ಪ್ರತಿಮೆ ನಿರ್ಮಾಣಕ್ಕೆ ಪರ ವಿರೋಧ ಆಗ್ತಾ ಇರೋದು. ನಂದಕುಮಾರ್ ಗುಂಪಿನಿಂದ ಇವತ್ತು ಭೂಮಿ ಪೂಜೆ ನಡೀಬೇಕಾಗಿತ್ತು. ದಲಿತ ಸಂಘರ್ಷ ಸಮಿತಿಯವರು ಮತ್ತೊಂದು ಗುಂಪಿನಿಂದ ತಡೆ ಆಗಿರೋದು. ಅಂಬೇಡ್ಕರ್ ಭವನ ಸಮಿತಿ ಅಧ್ಯಕ್ಷರಾಗಿರುವಂತಹ ನಂದಕುಮಾರ್ ಈ ಸಂದರ್ಭದಲ್ಲಿ ಅಹಿತಕರ ಘಟನೆ ನಡೆಯದಂತೆ ಸ್ಥಳದಲ್ಲಿ ಪೊಲೀಸ್ ಭದ್ರತೆಯ ನಿಯೋಜನೆ. ವಿವಾದದ ಹಿನ್ನೆಲೆ 100 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿದೆ. ಮಡಿಕೇರಿ ಅಂಬೇಡ್ಕರ್ ಭವನ ಸದ್ಯಕ್ಕೆ ವಿವಾದದ ಕೇಂದ್ರ ಆಗಿದೆ. ಕಾರಣ ಇಷ್ಟೇ, ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣದ ಜಟಾಪಟಿ ಎರಡು ಗುಂಪುಗಳ ಮಧ್ಯೆ. ನಂದಕುಮಾರ್ ಗುಂಪಿಂದ ಇವತ್ತು ಭೂಮಿ ಪೂಜೆ ನಡೀಬೇಕಾಗಿತ್ತು. ಅಂಬೇಡ್ಕರ್ ಭವನ ಸಮಿತಿ ಅಧ್ಯಕ್ಷರು ಈ ನಂದಕುಮಾರ್. ಮತ್ತೊಂದು ಕಡೆ ಇದೇ ಪೂಜೆ ವಿಚಾರಕ್ಕೆ ದಲಿತ ಸಂಘರ್ಷ ಸಮಿತಿಯ ಮತ್ತೊಂದು ಗುಂಪು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಈ ಹಿನ್ನೆಲೆ ಸದ್ಯಕ್ಕೆ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನ ಅಲ್ಲಿ ಮಾಡಲಾಗಿದೆ. ಅಂಬೇಡ್ಕರ್ ಭವನ ಸದ್ಯಕ್ಕೆ ವಿವಾದದ ಕೇಂದ್ರ ಆಗಿದೆ. ಇಲ್ಲೆಲ್ಲ ನಮಗೆ ಜಾಸ್ತಿ ಅವರೇ ಇದ್ದಾರೆ. ನೀವು ನಮ್ಮ ಜೊತೆ ತಾರತಮ್ಯ ಮಾಡ್ತೀರಿ. ಇಲ್ಲೆಲ್ಲ ನಮಗೆ ಜಾಸ್ತಿ ಅವರೇ ಇದ್ದಾರೆ. ನೀವು ನಮ್ಮ ಜೊತೆ ತಾರತಮ್ಯ ಮಾಡ್ತೀರಿ. ಮಡಿಕೇರಿಯಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಜಟಾಪಟಿ. ಸುದರ್ಶನ ವೃತ್ತದ ಬಳಿ ಪ್ರತಿಮೆ ನಿರ್ಮಾಣಕ್ಕೆ ಪರ ವಿರೋಧ ಆಗ್ತಾ ಇರೋದು. ನಂದಕುಮಾರ್ ಗುಂಪಿನಿಂದ ಇವತ್ತು ಭೂಮಿ ಪೂಜೆ ನಡೀಬೇಕಾಗಿತ್ತು. ದಲಿತ ಸಂಘರ್ಷ ಸಮಿತಿಯವರು ಮತ್ತೊಂದು ಗುಂಪಿನಿಂದ ತಡೆ ಆಗಿರೋದು. ಅಂಬೇಡ್ಕರ್ ಭವನ ಸಮಿತಿ ಅಧ್ಯಕ್ಷರಾಗಿರುವಂತಹ ನಂದಕುಮಾರ್ ಈ ಸಂದರ್ಭದಲ್ಲಿ ಅಹಿತಕರ ಘಟನೆ ನಡೆಯದಂತೆ ಸ್ಥಳದಲ್ಲಿ ಪೊಲೀಸ್ ಭದ್ರತೆಯ ನಿಯೋಜನೆ. ವಿವಾದದ ಹಿನ್ನೆಲೆ 100 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿದೆ. ಮಡಿಕೇರಿ ಅಂಬೇಡ್ಕರ್ ಭವನ ಸದ್ಯಕ್ಕೆ ವಿವಾದದ ಕೇಂದ್ರ ಆಗಿದೆ. ಕಾರಣ ಇಷ್ಟೇ, ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣದ ಜಟಾಪಟಿ ಎರಡು ಗುಂಪುಗಳ ಮಧ್ಯೆ. ನಂದಕುಮಾರ್ ಗುಂಪಿಂದ ಇವತ್ತು ಭೂಮಿ ಪೂಜೆ ನಡೀಬೇಕಾಗಿತ್ತು. ಅಂಬೇಡ್ಕರ್ ಭವನ ಸಮಿತಿ ಅಧ್ಯಕ್ಷರು ಈ ನಂದಕುಮಾರ್. ಮತ್ತೊಂದು ಕಡೆ ಇದೇ ಪೂಜೆ ವಿಚಾರಕ್ಕೆ ದಲಿತ ಸಂಘರ್ಷ ಸಮಿತಿಯ ಮತ್ತೊಂದು ಗುಂಪು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಈ ಹಿನ್ನೆಲೆ ಸದ್ಯಕ್ಕೆ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನ ಅಲ್ಲಿ ಮಾಡಲಾಗಿದೆ. ಅಂಬೇಡ್ಕರ್ ಭವನ ಸದ್ಯಕ್ಕೆ ವಿವಾದದ ಕೇಂದ್ರ ಆಗಿದೆ. ಇಲ್ಲೆಲ್ಲ ನಮಗೆ ಜಾಸ್ತಿ ಅವರೇ ಇದ್ದಾರೆ. ನೀವು ನಮ್ಮ ಜೊತೆ ತಾರತಮ್ಯ ಮಾಡ್ತೀರಿ. ಇಲ್ಲೆಲ್ಲ ನಮಗೆ ಜಾಸ್ತಿ ಅವರೇ ಇದ್ದಾರೆ. ನೀವು ನಮ್ಮ ಜೊತೆ ತಾರತಮ್ಯ ಮಾಡ್ತೀರಿ.